ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಕಾರ್ಯವನ್ನು ನಿನ್ನ ಕರ್ತವ್ಯವೆಂದು ಮಾಡು. ಕರ್ತವ್ಯವೆಂದು ಮಾಡುವ ಕಾರ್ಯದಲ್ಲಿ ಫಲದ ಚಿಂತೆ ಇರುವುದಿಲ್ಲ. ನಿನ್ನ ಆಲೋಚನೆಗಳನ್ನು ಒಂದೇ ದಿಶೆಯಲ್ಲಿರಿಸಬೇಡ. ಒಂದೇ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸಬೇಡ. ಒಂದಾದ ಮೇಲೆ ಒಂದು ಕಾರ್ಯದಲ್ಲಿ ವ್ಯಸ್ತವಾಗಿರು. ಒಳ್ಳೆಯದನ್ನೇ ಮಾಡಲು ಮುಂದಾಗು. ಸಮಸ್ಯೆ ಏನೆಂದು ತಿಳಿದ ಮೇಲೆ ಹೆದರುವ ಅಗತ್ಯವಿಲ್ಲ. ಸಮಸ್ಯೆವೇನೆಂದು ತಿಳಿಯುವುದು ಪರಿಹಾರದ ಮೊದಲ ಹೆಜ್ಜೆಯಾಗುತ್ತದೆ. ಪರಿಹಾರ ಸಿಗುತ್ತದೆ ಎನ್ನುವ ಸಂಕೇತವೆಂದು ತಿಳಿದು ನೆಮ್ಮದಿಯಾಗಿರು. ನಿನಗೆ ನನ್ನ ಮಾರ್ಗದರ್ಶನವಿದೆ ಎಂಬುದನ್ನು ಮರೆಯಬೇಡ. ನಿನ್ನ ಧೈರ್ಯವೇ ಪರಿಹಾರ. ನಿನಗೆ ದಾರಿ ಸಿಗುತ್ತದೆ. ಹಿರಿಯರು ನಿನಗೆ ನೀಡುವ ಉಡುಗೊರೆಯನ್ನು ಸದಾ ಗೌರವಿಸು. ಅವರು ಉಡುಗೊರೆಯಾಗಿ ನೀಡುವುದು ವಸ್ತುವೇ ಆಗಿದ್ದರೂ ಅದರಲ್ಲಿರುವುದು ಅವರ ಪ್ರೀತಿ. ವಸ್ತು ಸುಲಭವಾಗಿ ಸಿಗಬಹುದು, ಪ್ರೀತಿ ಸಿಗುವುದು ಪುಣ್ಯಗಳಿಂದ ಮಾತ್ರವೇ. ನೀನೆಲ್ಲೇ ಹೋದರೂ ಹಿರಿಯರ ಆಶೀರ್ವಾದ ನಿನಗಿರುತ್ತದೆ. ಅವರ ಆಶೀರ್ವಾದ ಜೀವನವನ್ನು ಸುಲಭವಾಗಿಸುತ್ತದೆ. ಅವರ ಆಶೀರ್ವಾದ ನಿನ್ನನ್ನು ಸದಾ ರಕ್ಷಿಸುತ್ತದೆ. ಹಿರಿಯರಿಗೆ ನೀನು ನೀಡುವ ಗೌರವ, ನೀನು ನನಗೆ ನೀಡುವ ಗೌರವ. ನನ್ನ ಮಗುವೆ, ಬೇರೆಯವರಲ್ಲಿ ಸ್ಫೂರ್ತಿಯನ್ನು ತುಂಬಿಸಿದಾಗ ನಿನ್ನ ಜೀವನದಲ್ಲಿ ಎಲ್ಲ ತಾನಾಗೇ ಸರಿಯಾಗುತ್ತದೆ. ಪ್ರೇರಣೆಯಾಗಿರು, ಮಾರ್ಗದರ್ಶಕನಾಗಿರು, ನನ್ನ ಮಗುವಾಗಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.